ಅವನಿಗೆ ಸಮಾಧಾನ ಹೇಳಬೇಕು. ಅವನು ನನ್ನ ಮಾತು ಎಲ್ಲಿ ಕೇಳ್ತಾನೆ? ಅವನಿಗೆ ಅವನದೇ ಹಠ. ಹಾಗಲ್ಲ ಬಾಬಾ, ಇವತ್ತು ಎರಡರಲ್ಲಿ ಒಂದು ಆಗಲೇಬೇಕು ಅನ್ನೋ ಹಠದಲ್ಲಿದ್ದಾರೆ ಅವರು. ಏನು ಮಾಡ್ತಾರೋ ಅಂತ ಭಯ ಆಗ್ತಾ ಇದೆ. ಅಮ್ಮ, ಅಪ್ಪ ಬಂದರು. ಒಂಚೂರು ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಇಷ್ಟು ಬೆಳಗ್ಗೆ ಯಾವ ಕಡೆ ಹೊರಟ್ರೆ? ಏನು ತಿಂಡಿನೂ ಮಾಡಿಲ್ಲ ನೀವು? ಸ್ವಲ್ಪ ಕೆಲಸ ಇದೆ, ಕಳೆ ಕೀಳೋ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ. ಜಾನಕಿ, ನಾನು ಬರ್ತೀನೋ ನಿನ್ ಜೊತೆ? ಯಾರು ಬರೋದು ಬೇಡ. ನೀನ್ ಬಂದ್ರೆ ತೇಪೆ ಸಾರ್ಸೋ ಕೆಲಸ ಮಾಡ್ತೀಯ ಅಂತ ಗೊತ್ತು. ಇದು ನಾನು ಒಬ್ನೇ ಮಾಡ್ಬೇಕಾಗಿರೋ ಕೆಲಸ, ಮುಗಿಸ್ಕೊಂಡ್ ಬರ್ತೀನಿ. ರೀ ರಾಜೀವಿ, ಹೆದರ್ಕೋಬೇಡ. ನಾನೇನ್ ಕೊಲೆ ಮಾಡೋದಕ್ಕೆ ಹೋಗ್ತಾ ಇಲ್ಲ, ಸಾವನ್ನ ನೆನ್ಸೋದಕ್ಕೆ ಹೋಗ್ತಾ ಇದ್ದೀನಿ. ಹೋಗ್ಬರ್ಲಿ ಬಿಡು. ಅವನ ಸಿಟ್ಟಿಗೂ ಒಂದು ಗವಾಕ್ಷಿ ಬೇಕಲ್ವಾ? ಅದೇನಾಗುತ್ತೋ ಆಗ್ಲಿ. ಅವನು ಇತ್ತೀಚೆಗೆ ಸ್ವಲ್ಪ ಮೆತ್ತಗಾಗಿದ್ದಾನೆ. ಇನ್ನೇನು ಹೆದರ್ಕೋಬೇಡ. ನೋಡಿದ್ರ ಏನು ಒಪ್ಪಿಗೆ ಇಲ್ಲದೆ ಇರೋ ಮದ್ವೆ ಈಗ ಶುರುವಾಗಿದೆ ರಗಳೆ. ಮುಂದೆ ಕಾದಿದೆ ಯುದ್ಧ. ಈ ಮನೆ ನೆಮ್ಮದಿ ಎಲ್ಲ ಮಂಗಮಾಯ. ಅದಕ್ಕೆ ತಮಗೆ ಯಾಕೆ ಇಷ್ಟೊಂದು ಸಂತೋಷ? ತಾವೇನಾದ್ರೂ ನಾರದನ್ ವಂಶಕ್ಕೆ ಸೇರಿದವರು? ಸಂತೋಷ ಎಲ್ಲಿದೆ? ಬೇಜಾರಾಗಿ ಹೇಳ್ತಾ ಇದ್ದೀನಿ. ತಾವು ನುಲಿಯೋದ್ ನೋಡಿದ್ರೆ ಬೇಜಾರಾದವ್ರ ತರ ಕಾಣಿಸ್ತಾ ಇಲ್ವಲ್ಲ? ಈ ಮುದ್ಕಪ್ಪ, ಬೇಜಾರು ಒಳಗಡೆ ಇರುತ್ತೆ, ಯಾರಿಗೂ ಕಾಣಿಸಲ್ಲ. ಆದ್ರೂ ಈ ಮನೆ ಹುಡುಗನ ಗತಿ ಹೀಗಾಗ್ಬಾರ್ದಾಗಿತ್ತು. ಹೊಲ್ಲದ ಹುಡುಗಿ ಜೊತೆ ಮದ್ವೆ ಮಾಡಿದ್ರಿ, ಅವ್ರು ಮೆಚ್ಚಿದ ಹುಡುಗಿ ನೋಡ್ಕೊಂಡು ಹೊರಟೋಗಿದ್ದಾನೆ. ಮುಂದೇನ್ ಕತೆನೋ. ಕತ್ತೆಗೇನ್ ಗೊತ್ತು ಕತೆ? ನೀನು ಸುಮ್ಮನಿದ್ರೆ ಎಲ್ಲ ಸರಿ ಹೋಗುತ್ತೆ. ರಾಜೀವಿ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ.